ಬೆಳಗಾವಿಯಲ್ಲಿ ಕೇವಲ 500 ರೂಪಾಯಿಗೆ ಬಿತ್ತು ಒಂದು ಹೆಣ. ಹೆತ್ತ ತಾಯಿಯ ಎದುರೇ ಮಗನ ಭೀಕರ ಹತ್ಯೆಯಾಗಿದೆ. ಎಳ್ಳೂರು ಗ್ರಾಮದ ಪ್ರತಾಪ್ ಗಲ್ಲಿಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಬೆಳಗಾವಿಯಲ್ಲಿ ಜಸ್ಟ್ 500 ರೂಪೀಸ್ಗೆ ಹೆಣ ಒಂದು ಬಿದ್ದಿದೆ. ಹೆತ್ತ ತಾಯಿಯ ಎದುರೇ ಮಗನ ಭೀಕರ ಹತ್ಯೆಯಾಗಿದೆ. ಎಳ್ಳೂರು ಗ್ರಾಮದ ಪ್ರತಾಪ್ ಗಲ್ಲಿಯಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂಥದ್ದು. ಕೇವಲ 500 ರೂಪಾಯಿಗೆ ಸ್ನೇಹಿತರ ಮಧ್ಯೆ ಗಲಾಟೆಯಾಗಿರುವಂಥದ್ದು, ಅದು ಕೊನೆಗೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಕೇವಲ 500 ರೂಪಾಯಿಗಾಗಿ ಗೆಳೆಯನನ್ನ ಮರ್ಡರ್ ಮಾಡಲಾಗಿದೆ. 45 ವರ್ಷದ ಹುಸೇನ್ ತಾಸೇವಾಲೆ ಮೃತ ವ್ಯಕ್ತಿಯಾಗಿದ್ದು, ಎಳ್ಳೂರು ಗ್ರಾಮದ ಮಿಥುನ್ ಅಂಡ್ ಮನೋಜ್ ಆರೋಪಿಗಳು. ಚಾಲು ಮಾಡಿದ್ದೇವೆ. ರೊಕ್ಕ ಕೊಡಂತ ಕೆಲಸ ಅವು ಎಲ್ಲರ ಇಸತ್ ತಂದು ಕೊಡ್ತಾನಪ್ಪ, ಮತ್ತು ಯಾರು ದಗ್ದ ತಂದು ಕೊಡ್ತಾನಂತೇಳಿ ಕೇಳಾಕತ್ತಾರಿಲ್ಲ. ನಮ್ಗೆ ಧಮಕಿ ಕೊಟ್ಟು ಕೆಲಸ, ನನ್ನ ಮಗ್ಗೆ ನನಗೆ ಧಮಕಿ ಕೊಟ್ಟು ಕೆಲಸ ಇದು ಬಡ್ಯಾಕನ ಚಾಲು ಮಾಡಿದೆ. ಈ ಕುದ್ಲಾ ಹಿಡಿದ ಕೆಲಸ, ಗಾಡಿಗೆ ಬಚ್ಚಲ್ಗೆ ಆತ ಎಲ್ಲ ದರ್ವಾಜಿಗೆ ಹೊಡೆದ ಕೆಲಸ ಇವ್ರು ತಳಗ್ ಮಾಡತ್ತಾರ. ಮತ್ತು ಎಬಸ್ ಕೆಲಸ ಹಿಂಗೆ ಗಜ 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 ಚಲ್ಲಾತಾರ. ಕೌಂದಿ ಹೆಂಗೆ ಹೋಗಿತ್ತಾರ ಹಂಗೆ ಚಲ್ಲಾತಾರ. ಇಬ್ಬರ ಐತ್ರಿ. 500 ರೂಪಾಯಿ ಸಂಬಂಧ 500 ರೂಪಾಯಿ ಕೊಡು ಮಟ ನಾವು ಹೋಗಂಗಿಲ್ಲ. ಇದಾಗ ಜ್ವಾನ್ ಹೊಡಿತೇವೆ ನೋಡ ಅಂತ ಕೆಲಸ ಹುಡುಗಿ ನನಗೆ ಬಡಾಕ್ ಬರಾತಿದ್ದೆ. ಹೊರಗೆ ಯಾರಿಗೆ ಕರಿಬೇಕಂದ್ರೆ ಕರಿಯಾಕೆ ಕೊಟ್ಟಿಲ್ಲ ನಮ್ಗೆ. ಹೊರಗೆ ಒಟ್ಟ ಹುಡುಗಿ ನನಗೆ ಬಿಟ್ಟಿಲ್ಲ. ಅವ್ರು ಇಬ್ರು ಕುದ್ಲಾ ತಗೊಂಡ್ ಕೆಲಸ. ಅವ 500 ರೂಪಾಯಿ ನಮ್ಮ ಮಗ ಕೊಡುದೈತೆ ಅನ್ನತ್ತಾರ ಅವ್ರು. ನಾ ಹರ್ಯಾಗ ಮಾತಾ ಇಲ್ಲೇ ಕುಂದಿರ್ತೇವೆ, ನಾವು ಹೋಗಂಗಿಲ್ಲ ಅನ್ನತ್ತೆ ಜ್ವಾ ತಗೋತೇನೆ ಅಂತ ಕೆಲಸ ಬಡ್ಯಾಕ್ ಚಾಲು ಮಾಡಿದ್ವಿ. ಲೋಕಂಡ್ ಕೊಟ್ಟಿದಂತ್ರಿ ಒಂದು ಕಾಲಿನ ಗಜ ಗಜ ಹಿಂಗೆ ಕಾಲಿಗೆ ಗಜ ಗಜ ಹಿಂಗೆ ಹೊಡ್ಯಾತಾರ. ಕುದ್ಲಾ ತಗೊಂಡ್ ಕೆಲಸ ಗಾಡಿಗೆ ಗಜ್ ಗಜ್ ಹೊಡ್ಯಾತಾರ. ನೆಲೆಗೆ ಗೊಂತೈತಿರಲ್ಲ. ಇಲ್ಲಿ ಒಬ್ಬ ಅದಾನ ಪರಮೇಶ್ವರ್ ತಾವ, ನನ್ನ ಹೆಸರು ಗೊಂತಿಲ್ಲ. ಅದಕ್ಕೆ ಏನ್ ಮಂದಿ ತಂಗಿನಕಾಯಿ ತೆಗಿದು, ಒಂದು ಗಿಡದ ಟಂಕಿ ತೆಗೆದು ಮಾಡೋದು, ಆ ಗಟರ್ ತೆಗಿಯಂದು ಗಟರ್. ವಿಕ್ಟಿಮ್ ಇದ್ದಾರೆ ಇದರಲ್ಲಿ. ಹುಸೇನ್ ಸನ್ ಆಫ್ ಗೌಸ್ ಸಾಬ್ ತಾಶೇವಾಲೆ, 45 ವರ್ಷ. ಇದರಲ್ಲಿ ಈ ಪ್ರಕರಣದ ಇಬ್ಬರು ಆರೋಪಿ ಮಿಥುನ್ ಸನ್ ಆಫ್ ಮಹಾದೇವ್ ಮತ್ತು ಮನೋಜ್ ಇಂಗ್ಳೆ, ಈ ಇಬ್ಬರಿ ಆರೋಪಿಗೆ ದಸ್ತಗಿರಿ ಮಾಡಲಾಗಿದೆ. ಇವರು ಒಂದೇ ಊರದವರು, ಒಂದೇ ಬೀದಿಯವರು. ಇದರಲ್ಲಿ ಆ ಮನೋಜ್ ಇಂಗ್ಳೆ ಮತ್ತು ಹುಸೇನ್ ಇವರು ಫ್ರೆಂಡ್ಸ್ ಇದ್ದರು. ಒಂದು ಗುಜರಿ ಮಾರಾಟ ಮಾಡೋದು ವಿಚಾರದಲ್ಲಿ 500 ರೂಪಾಯಿ ವಿಚಾರದಲ್ಲಿ ಮಾತ್ರ ಇವರದ್ದು ಜಗಳ ಆಗಿದೆ, ಹೊಡೆದಾಟ ಆಗಿದೆ. ಮತ್ತು ಅವರ ಇಂಟರ್ನಲ್ ಆರ್ಗನ್ಗೆ ಡ್ಯಾಮೇಜ್ ಆಗಿದ್ದರಿಂದ ಅವರು ತೀರೋಗಿದ್ದಾರೆ ಹುಸೇನ್. ಸೊ ಈ ಮಾಹಿತಿ ಗೊತ್ತಾಗಿದ್ದ ಮೇಲೆ ತಕ್ಷಣವೇ ಈ ಇಬ್ಬರು ಆರೋಪಿ ಮಿಥುನ್ ಮತ್ತು ಮನೋಜ್ ಇಂಗ್ಳೆ, ಈ ಇಬ್ಬರಿಗೆ ದಸ್ತಗಿರಿ ಮಾಡಲಾಗಿದೆ.